ವೆಲ್ಕಮ್ ಟು ಸ್ಟೂಡೆಂಟ್ ಅಡ್ಡಾ ಯೂಟ್ಯೂಬ್ ಚಾನೆಲ್. ಸ್ಕೂಲಲ್ಲಿ ಶಿಕ್ಷಕರು ಗಣರಾಜ್ಯೋತ್ಸವದ ಕುರಿತು ಎಲ್ಲರೂ ಮೆಚ್ಚುವಂಥ ಒಂದು 5 ನಿಮಿಷದ ಭಾಷಣವನ್ನು ಹೇಗೆ ಮಾಡೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈಗ ವಿಡಿಯೋ ಪ್ರಾರಂಭಿಸೋಣ. ಈ ಗಣರಾಜ್ಯೋತ್ಸವದ ಶುಭ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಪ್ರಾಂಶುಪಾಲರು ಮತ್ತು ಎಲ್ಲ ಶಿಕ್ಷಕ ವೃಂದಕ್ಕೆ ಮತ್ತು ನನ್ನೆಲ್ಲ ಮುದ್ದು ಮಕ್ಕಳಿಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ಶುಭ ಗಳಿಗೆಯ ಕುರಿತು ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ. ಆತ್ಮೀಯರೇ, ಇವತ್ತಿನ ಒಂದು ಶುಭ ದಿನ ಭಾರತ ದೇಶಕ್ಕೆ ತನ್ನದೇ ಆದಂತಹ ಒಂದು ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಂಡಂತಹ ಒಂದು ಅದ್ಭುತ ದಿನ. 1950 ಜಾನ್ವರಿ 26 ಭಾರತ ದೇಶ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಭಾರತೀಯರಿಗಾಗಿ ಅರ್ಪಿಸಿಕೊಂಡಂತಹ ಒಂದು ಸುದಿನ. ಭಾರತೀಯ ಪ್ರಜೆಗಳಾದ ನಾವು ಎಂದು ಪ್ರಾರಂಭವಾಗುವ ನಮ್ಮ ಸಂವಿಧಾನ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಧಾರ್ಮಿಕ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಮತ್ತು ಸಮಾನತೆಯನ್ನು ನೀಡಿದೆ. ಭಾರತ ಸಂವಿಧಾನ ಇಲ್ಲಿಯವರೆಗೂ ಅಂದರೆ ಇತ್ತೀಚೆಗೆ ಮಹಿಳೆಯರಿಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ 33% ಮೀಸಲಾತಿ ಕೊಡುವುದರ ಮುಖಾಂತರ 106 ತಿದ್ದುಪಡಿಗಳನ್ನು ಮಾಡಲಾಗಿದೆ. ಜಗತ್ತಿನ ಹಲವಾರು ದೇಶಗಳಲ್ಲಿರುವ ಒಳಿತಿನ ಕಾನೂನುಗಳನ್ನು ತೆಗೆದುಕೊಂಡು ಬಂದು ನಮ್ಮ ಭಾರತದ ಸಂವಿಧಾನದಲ್ಲಿ ಸೇರಿಸಿಕೊಳ್ಳಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಒಬ್ಬ ಅದ್ಭುತ ಶಕ್ತಿ. 120 ದೇಶಗಳನ್ನು ಸುತ್ತಿ ಅಲ್ಲಿಯ ಒಳಿತಿನ ಕಾನೂನುಗಳನ್ನು ತೆಗೆದುಕೊಂಡು ಭಾರತದ ಸಂವಿಧಾನದಲ್ಲಿ ಸೇರ್ಪಡೆಗೊಳಿಸಿದ್ದಾರೆ. ಭಾರತ ಸಂವಿಧಾನದ ವಿಶೇಷತೆ ಏನೆಂದರೆ ಸಂಪೂರ್ಣ ದೇಶಕ್ಕೆ ಏಕ ನಾಗರಿಕತ್ವ ಕೊಡಲಾಗಿದೆ. ದೇಶದ ಎಲ್ಲ ಪ್ರಜೆಗಳನ್ನು ಸಮಾನರನ್ನಾಗಿ ಕಾಣಲಾಗಿದೆ. ಭಾರತೀಯ ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು, ಮೂಲಭೂತ ಕರ್ತವ್ಯಗಳನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸುಖಿ ರಾಜ್ಯವನ್ನು ನಡೆಸಲು ಬೇಕಾಗಿರುವಂತಹ ಅಂಶಗಳಾದ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿರುವುದು ಭಾರತ ಸಂವಿಧಾನದ ಬಹುದೊಡ್ಡ ವಿಶೇಷ ವ್ಯವಸ್ಥೆಯಾಗಿರುತ್ತದೆ. ಹೀಗೆ ಭಾರತ ಸಂವಿಧಾನ ಇಲ್ಲಿಯವರೆಗೂ 25 ಭಾಗಗಳು, 12 ಅನುಸೂಚಿಗಳು ಮತ್ತು 470ಕ್ಕಿಂತ ಅಧಿಕ ಕಲಂಗಳನ್ನು ಹೊಂದಿದ ಬಹಳ ಅದ್ಭುತವಾದ ಮತ್ತು ಸವಿಸ್ತಾರವಾದ ಸಂವಿಧಾನ ಭಾರತದ ಸಂವಿಧಾನವಿದೆ. ಸುಮಾರು 143 ಕೋಟಿ ಜನ ಇರುವ ಭಾರತೀಯರೆಲ್ಲರೂ ಗೌರವ ಕೊಡುವ ಏಕೈಕ ಗ್ರಂಥ ಎಂದರೆ ಅದು ಭಾರತದ ಸಂವಿಧಾನ. ಸ್ವತಂತ್ರ ಪೂರ್ವದಲ್ಲಿ ಬಹುದೊಡ್ಡ ಅಸಮಾನತೆ ಭಾರತದಲ್ಲಿ ತೂಗಾಡುತ್ತಿತ್ತು. ಸ್ವಾತಂತ್ರ್ಯದ ನಂತರ ನಾವು ಸಂವಿಧಾನವನ್ನು ಅಳವಡಿಕೆ ಮಾಡಿಕೊಂಡೆವು. ಆಗ ಬಡವ, ಶ್ರೀಮಂತ, ಮೇಲ್ವರ್ಗದವ, ಕೆಳವರ್ಗದವ ಎಂಬ ಯಾವ ಅಸಮಾನತೆಗಳು ಇಲ್ಲದಂತೆ ಮಾಡಲು ಪ್ರಯತ್ನಿಸಿರುವ ಸಂವಿಧಾನ ನಮ್ಮ ಸಂವಿಧಾನ. ಎಲ್ಲರಿಗೂ ಸಮಾನ ನಾಗರಿಕ ಹಕ್ಕುಗಳನ್ನು ಕೊಟ್ಟ ಯಶಸ್ಸು ನಮ್ಮ ಸಂವಿಧಾನಕ್ಕೆ ಸಲ್ಲುತ್ತದೆ. ಭಾರತ ದೇಶದಲ್ಲಿ ಒಂದು ಸರ್ಕಾರವನ್ನು ಸ್ಥಾಪಿಸುವ, ಸರ್ಕಾರವನ್ನು ಬದಲಿಸುವ ಅಧಿಕಾರ ಪ್ರಜೆಗಳ ಕೈಯಲ್ಲಿದೆ. ಪ್ರತಿ ಸಾರ್ವತ್ರಿಕ ಚುನಾವಣೆಯಲ್ಲಿ ತಮಗೆ ಬೇಕಾದ ನಾಯಕರನ್ನು, ಪಕ್ಷವನ್ನು ಅಧಿಕಾರಕ್ಕೆ ತರುವ ಒಂದು ಉತ್ತರಾಧಿಕಾರ ಪ್ರತಿಯೊಬ್ಬ ಪ್ರಜೆಯಲ್ಲೂ ಇರುವುದು ವಿಶೇಷ. ಇಂತಹ ಅತ್ಯದ್ಭುತವಾದಂತಹ ಪ್ರಜಾಸತ್ತಾತ್ಮಕ ಗಣರಾಜ್ಯ ನಮ್ಮ ಭಾರತ ದೇಶ. ಭಾರತೀಯ ನಾಗರಿಕರಾದ ನಾವೆಲ್ಲರೂ ಭಾರತ ಸಂವಿಧಾನವನ್ನು ಅಲ್ಪ ಸ್ವಲ್ಪವಾದರೂ ತಿಳಿದುಕೊಳ್ಳೋಣ, ಓದೋಣ ಮತ್ತು ನಮ್ಮ ನೆರೆಹೊರೆಯವರಿಗೆ ಸಂವಿಧಾನದ ಅಂಶಗಳ ಕುರಿತು ತಿಳಿಸೋಣ ಮತ್ತು ಭಾರತ ಸಂವಿಧಾನದ ಎಲ್ಲ ಕಾಯ್ದೆ ಕಾನೂನುಗಳನ್ನು ಚಾಚು ತಪ್ಪದೆ ಪಾಲಿಸೋಣ ಎಂದು ಹೇಳುತ್ತಾ ನನ್ನ ಈ ಒಂದು ಭಾಷಣಕ್ಕೆ ವಿರಾಮ ಹೇಳುತ್ತೇನೆ. ಜಯವಾಗಲಿ ಭಾರತ ಮಾತೆಗೆ, ವಿಜಯವಾಗಲಿ ಭಾರತ ಸಂವಿಧಾನಕ್ಕೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಗಣರಾಜ್ಯೋತ್ಸವದ ಹಾರ್ದಿಕ, ವಿಶೇಷ, ವಿನೂತನ, ವಿನಮ್ರಪೂರ್ವಕ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಚಿಕ್ಕ ಭಾಷಣಕ್ಕೆ ಒಂದು ಚಿಕ್ಕ ಚುಕ್ಕಿಯನ್ನು ಇಡುತ್ತಾ ಇಲ್ಲಿಗೆ ಮುಗಿಸುತ್ತೇನೆ. ಧನ್ಯವಾದಗಳು.